ತಂದೆ ಮಕ್ಕಳ ಚಿಂತೆ, ರೈತರಿಗೆ ಬೆಳೆಯ ಚಿಂತೆ ಇರುವಂತೆ ಶ್ರೀ ಗುರುವಿಗೆ ಶಿಷ್ಯನ ಉದ್ಧಾರದ ಚಿಂತೆ ಇರುತ್ತದೆ. ಶ್ರೀ ಗುರುವಿನ ಬೋಧಾಮೃತದಿಂದ ಜೀವನದಲ್ಲಿ ಸುಖ ಶಾಂತಿ ಪ್ರಾಪ್ತವಾಗುವುದು ಎಂದು ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳು ಅಭಿಪ್ರಾಯಪಟ್ಟರು. ಅವರು ಪಟ್ಟಣದ ಹೊರವಲಯದ ಶ್ರೀಮದ್ ರಂಭಾಪುರಿ ಶಾಖಾ 12 ಮಠದಲ್ಲಿ ಲಿಂಗಶ್ರೀ ಮಡಿವಾಳ ಶಿವಾಚಾರ್ಯರ 34ನೇ ಪುಣ್ಯಸ್ಮರಣೋತ್ಸವ ನೂತನ ಶ್ರೀಗಳ ಗುರು ಪಟ್ಟಾಧಿಕಾರ ಧರ್ಮ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸಿದ ವೀರಶೈವ ಧರ್ಮ ಅತ್ಯಂತ ಪ್ರಾಚೀನವಾದುದು, ಬೆಳೆದುಕೊಂಡು ಬಂದ ಪರಂಪರೆ ಉತ್ಕೃಷ್ಟವಾದುದು. ಬದುಕಿ ಬಾಳುವ ಜನ ಸಮುದಾಯಕ್ಕೆ ಸಂಸ್ಕಾರ ಸದ್ವಿಚಾರಗಳ ಅವಶ್ಯಕತೆ ಬಹಳಷ್ಟಿದೆ. ಆಧುನಿಕತೆಗೆ ಮಾರು ಹೋಗಿ ಆದರ್ಶ ಮೌಲ್ಯಗಳನ್ನ ಮನುಷ್ಯ ಮರೆಯುತ್ತಿದ್ದಾನೆ ಎಂದರು. ಬಡವ ಶ್ರೀಮಂತ ಅನ್ನುವಂಥ ಭೇದ ಭಾವ ಇಲ್ಲ, ಉಚ್ಚ ನೀಚ ಅನ್ನುವಂಥ ಸಂಕುಚಿತ ಭಾವನೆಗಳಿಲ್ಲದೆ ಎಷ್ಟು ಮುಂದುವರೆದಿದ್ದೇವೆ ಅನ್ನುವಂಥ ಭಾವನೆ ಕೆಲವರಿಗೆ ಇರಬಹುದು. ಆದರೆ ಹಳೆಯದು ಇಲ್ಲದೆ ಇದ್ದರೆ ಹೊಸತನಕ್ಕೆ ಬೆಲೆ ಖಂಡಿತವಾಗಿ ಎಷ್ಟು ಬರಬೇಕು ಅಷ್ಟು ಬರೋದಿಲ್ಲ. ಅದಕ್ಕೆ ಹಳೆಯ ವಿಚಾರಧಾರೆಗಳನ್ನು ಮರೆಯದೆ, ಹೊಸದನ್ನು ಕೂಡ ನಿರ್ಲಕ್ಷ್ಯ ಮಾಡದೆ, ಅವೆರಡನ್ನೂ ಕೂಡ ಸಮದೋಗಿಸಿಕೊಂಡು ಸಮಕಾಲೀನ ಸಮಾಜಕ್ಕೆ ಬೆಳೆಯುವಂಥ ಜನಾಂಗಕ್ಕೆ ಅಮೂಲ್ಯವಾದಂಥ ಮಾರ್ಗದರ್ಶನ ನೀಡುವಂಥ ಬಹುದೊಡ್ಡ ಜವಾಬ್ದಾರಿ ಶ್ರೀ ಅಭಿನವ ಮಡಿವಾಳ ಶಿವಾಚಾರ್ಯರ ಮೇಲೆ ಇದೆ ಅನ್ನುವುದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಮಹಾಪೀಠದ ಆದೇಶದಂತೆ ಶ್ರೀ ರೇವಣಸಿದ್ಧ ಶಿವಾಚಾರ್ಯರ ಒಂದು ಕೃಪಾ ಕಾರುಣ್ಯದಲ್ಲಿ ತಮ್ಮ ಬಾಳ ಬದುಕನ್ನು ಇನ್ನಷ್ಟು ಮತ್ತಷ್ಟು ವಿಕಾಸದತ್ತ ಅವರು ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕಾರ್ಯವನ್ನು ಮಾಡಲಿ. ಬಹುಶಃ ಲಿಂಗೈಕ್ಯ ಮಡಿವಾಳ ಶಿವಾಚಾರ್ಯರ ಅಪ್ಪಟ ಪೀಠಾಭಿಮಾನಿಗಳು ಕನವಳ್ಳಿ ಚರಂತಿ ಮಠದ ಚೆನ್ನೈನವರು ಅಂತ ನೀವೆಲ್ಲ ಅವರನ್ನು ನೋಡಿದ್ದೀರಿ. ಎಲ್ಲೆಲ್ಲಿ ಮಡಿವಾಳ ಶಿವಾಚಾರ್ಯ ಇರ್ತಾ ಇದ್ರು ಅಲ್ಲಿ ಕನವಳ್ಳಿ ಚೆನ್ನೈನವರು ಯಾವಾಗಲೂ ಒಂದು ಒನಕೆ ಗಾತ್ರದ ಬೆತ್ತವನ್ನು ಹಿಡ್ಕೊಂಡು ಹಣೆ ತುಂಬ ಭಸ್ಮ, ಜುಟ್ಟು, ಒಂದು ಪಂಜೆ ಕಟ್ಟಿಕೊಂಡು ವೀರಶೈವ ಧರ್ಮದ ಸಂರಕ್ಷಣೆಗಾಗಿ ಭಕ್ತರಿಗೆ ಅಲ್ಲಲ್ಲಿ ತಿಳುವಳಿಕೆಯನ್ನು ಕೊಡ್ತಾ ಓಡಾಡಿದಂಥ ದಿನಗಳನ್ನು ತಾವೆಲ್ಲ ಕಂಡಿದ್ದೀರಿ. ಇವತ್ತಂದ ಚೆನ್ನೈಯ ಚರಂತಿ ಮಠ ಅವರ ಒಡಲ ಕುಡಿಯಾಗಿ ಹುಟ್ಟಿದಂಥ ನಿವೃತ್ತ ಶಿಕ್ಷಕರಾದಂಥ ಶ್ರೀ ವೇದಮೂರ್ತಿ ಶಿವಾನಂದಯ್ಯ ಚರಂತಿ ಮಠರು ಲಿಂಗೈಕ್ಯ ಮಡಿವಾಳ ಶಿವಾಚಾರ್ಯ ಸ್ವಾಮಿಗಳವರ ಜೀವನ ಚರಿತ್ರಾಮೃತವನ್ನು